ಶ್ರೀರಾಮ ರಾಮೇತಿ ರಾಮೇತಿ ರಮೇ ರಾಮೇ ಮನೋರಮೇ ಸಹಸ್ರನಾಮ ತತ್ತುಲ್ಯಂ ರಾಮನಾಮವರಾನನೆ. ಶ್ರೀರಾಮಚರಿತಾಮೃತಂ ಶ್ರೀಮನ್ಮಹಾಭಾರತ ಕಥಾಮೃತಂ ದೇರಾಜಿಯವರದ್ದನ್ನು ನಾನು ಈಗಾಗಲೇ ವಾಟ್ಸಪ್ ಮತ್ತು ಯೂಟ್ಯೂಬ್ನಲ್ಲಿ ಹಾಕಿದೆ. ಶ್ರೀರಾಮಚರಿತಾಮೃತಂ ಇಂದಿಗೆ 330 ಕಂತುಗಳಲ್ಲಿ ಮುಗಿಯುತ್ತದೆ. ಹಾಗಾಗಿ ದಯಮಾಡಿ ಇದನ್ನು ಎಲ್ಲರೂ ಓದಬೇಕು, ಎಲ್ಲರೂ ಕೇಳಬೇಕು ಹೇಳತಕ್ಕಂಥ ವಿಚಾರ ನನ್ನದು. ನಾನು ಕೂಡ ಇದೊಂದು ಪುಣ್ಯ ಕೆಲಸ, ಇನ್ನೊಬ್ಬರಿಗೆ ಓದಿ ಹೇಳುವುದು, ನಾನು ಓದುವುದು ಪುಣ್ಯವಾದಂತಹ ಕೆಲಸ ಹೇಳುವ ದೃಷ್ಟಿಯಿಂದಲೂ ನಾನು ಇದನ್ನು ಮಾಡಿದ್ದೇನೆ. ಇವತ್ತಿನ ಯುವಜನಾಂಗವೆಂತೂ ಮಹಾಭಾರತ ರಾಮಾಯಣವನ್ನು ಮರೆಯುವ ಹಂತ ಬಂದಿದೆ. ಅದಕ್ಕೆ ಪಾಲಕರಾದವರು ಕೂಡ ಕಾರಣ. ದಿನವಿಡೀ ಕೆಲಸ ಇರಬಹುದು, ನಿತ್ಯ ಎಲ್ಲರಿಗೂ ಕೆಲಸ ಜಾಸ್ತಿ ಆಯದ್ದನ್ನು ಒಪ್ಪಲೇಬೇಕು. ಆದರೆ ಜೊತೆಯಲ್ಲಿ ಇದು ಮಹತ್ವಪೂರ್ಣವಾದಂತಹ ವಿಷಯ ಎಂಬುದನ್ನು ಮನವರಿಕೆ ಮಾಡಿಕೊಂಡು ಮಕ್ಕಳಿಗೆ ಮುಂದೆ ದಾರಿಯಾಗಬೇಕು, ಸಚ್ಚಾರಿತ್ರದ ಮಕ್ಕಳಾಗಬೇಕು, ತನ್ಮೂಲಕ ಸಚ್ಚಾರಿತ್ರದ ಪ್ರಜೆಗಳಾಗಬೇಕು, ದೇಶಕ್ಕೆ ಒಳ್ಳೆಯದಾಗಬೇಕು ಹೇಳುವ ಆಲೋಚನೆಯಲ್ಲಿ ಪಾಲಕರೆಲ್ಲರೂ ಇಂದಿನ ಯುವಕರು ಶ್ರೀರಾಮಚರಿತಾಮೃತಂ ಮಹಾಭಾರತ ಅಥವಾ ಇನ್ಯಾವುದೇ ರಾಮಾಯಣ ಮಹಾಭಾರತ ಕಥೆಗಳನ್ನು ಓದಿ ಎಂಬುದಾಗಿ ನಾನು ಪ್ರಾರ್ಥಿಸಿಕೊಳ್ಳುತ್ತೇನೆ. ಇವತ್ತಿನ ಮಕ್ಕಳನ್ನು ನೋಡಿದರೆ ಹಿರಿಯರು ಯಾರೋ ಕಿರಿಯರು ಯಾರೋ ನೋಡಿ ನಿಮಗೆ ಗೊತ್ತಾಗ್ತದೆ. ಯಾರು ಕೇಳಿದರೂ ತಮ್ಮ ಮಕ್ಕಳು ಈ ರೀತಿ ಮಾಡ್ತಾರೆ, ಸರಿಯಾದ ದಾರಿ ಇಲ್ಲ, ಶಿಕ್ಷಕರು ಸರಿಯಾಗಿ ಹೇಳ್ಕೊಡೋದಿಲ್ಲ, ಪಾಲಕರು ಹೇಳ್ಕೊಡೋದಿಲ್ಲ ಹೇಳ್ತಾರೆ. ಬಿಟ್ಟರೆ ನಮ್ಮದಾದಂಥ ಕರ್ತವ್ಯ ನಾವು ಏನು ಮಾಡ್ತಾ ಇದ್ದೇವೆ ಅವರ ಬಗ್ಗೆ ಸಾಮೂಹಿಕವಾಗಿ ಆಗಬೇಕಾದದ್ದು. ಯಾವುದೋ ಒಬ್ಬರ ಮಕ್ಕಳಿಗೆ ಇಬ್ಬರು ಮಕ್ಕಳಿಗೆ ಆಗತಕ್ಕಂಥದ್ದಲ್ಲ. ಹಿರಿಯರಿಗೆ ಗೌರವ ಕೊಡುವುದು, ಒಳ್ಳೆಯದನ್ನು ಓದುವುದು, ಒಳ್ಳೆಯದನ್ನು ಕೇಳುವುದು, ಒಳ್ಳೆಯ ಕೆಲಸ ಮಾಡುವುದು, ಸಮಾಜದೊಂದಿಗೆ ಸೇರಿ ದುಡಿಯುವುದು, ಸಮಾಜದ ಬಗ್ಗೆ ಪ್ರೀತಿಯನ್ನು ಇಟ್ಟುಕೊಳ್ಳುವುದು, ನಮ್ಮ ಸಂಬಂಧಿಕರನ್ನು ಗೌರವಿಸುವುದು, ಪ್ರೀತಿಯನ್ನು ಇಟ್ಟುಕೊಳ್ಳುವುದು ಎಲ್ಲವೂ ಕೂಡ ಇವತ್ತು ಹಳೆತಾಗ್ತಾ ಬರ್ತಾ ಇದೆ. ಹಾಗಾಗಿ ಇದೆಲ್ಲಕ್ಕೂ ನಮಗೆ ದಾರಿದೀಪವಾದಂಥದ್ದು ಶ್ರೀರಾಮಚರಿತಾಮೃತ ಶ್ರೀಮನ್ ಮಹಾಭಾರತ. ತಂದೆ ತಾಯಿ ಹೇಗಿರಬೇಕು, ಮಕ್ಕಳು ಹೇಗಿರಬೇಕು, ಹೆಂಡತಿ ಹೇಗಿರಬೇಕು, ಅಣ್ಣ ತಮ್ಮಂದಿರು ಹೇಗಿರಬೇಕು, ಪತಿ ಪತ್ನಿ ಹೇಗಿರಬೇಕು, ಎಲ್ಲ ಸಂಬಂಧಗಳು ಹೇಗಿರಬೇಕು, ರಾಜನಾದವನು ಹೇಗಿರಬೇಕು, ವೈಯಕ್ತಿಕ ಜೀವನ ಹೇಗೆ, ಎಲ್ಲದನ್ನು ನಮಗೆ ಸಮಗ್ರವಾಗಿ ತಿಳಿಸಿಕೊಡತಕ್ಕಂತಹ ನಮ್ಮ ಪವಿತ್ರವಾದಂತಹ ಗ್ರಂಥ ಶ್ರೀರಾಮಚರಿತಾಮೃತ ಮತ್ತು ಶ್ರೀಮನ್ ಮಹಾಭಾರತ ಅಂತ ಹೇಳ್ತಾ, ನನ್ನದೇನಾದರೂ ಹೇಳಿಕೆ ಅಥವಾ ಕೇಳಿಕೆಗಳಲ್ಲಿ ತಪ್ಪಿದರೆ ಹಂಸಕ್ಷೀರ ನ್ಯಾಯತೆಯಾಗಿ ಸ್ವೀಕರಿಸಿ, ಕೆಟ್ಟದ್ದನ್ನು ಬಿಟ್ಟು ಒಳ್ಳೆಯದನ್ನು ಸ್ವೀಕರಿಸಿ ತಾವೆಲ್ಲರೂ ಕೆಲವು ಸಮಯವಾದರೂ ಶ್ರೀರಾಮಾಯಣ ಮತ್ತು ಮಹಾಭಾರತವನ್ನು ಓದುವಂತಾಗಲಿ ಎಂದು ನಾನು ಆಶಿಸುತ್ತಾ, ಈಗ ಶ್ರೀರಾಮಚರಿತಾಮೃತಂ ಮತ್ತು ಶ್ರೀಮನ್ ಮಹಾಭಾರತ ಕಥಾಮೃತವನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ನಮಸ್ಕಾರ. ಕೆಲವು ಕಥೆಗಳನ್ನು ಮುಂದೆ ಹಾಕ್ತೇನೆ. ತಮಗೆಲ್ಲರಿಗೂ ಇಲ್ಲಿಯವರೆಗೆ ಕೇಳಿದ ಬಗ್ಗೆ ಧನ್ಯವಾದ. ಒಳ್ಳೆಯದನಿಸಿದರೆ ಮುಂದೂ ಕೂಡ ನನ್ನ ಕಥೆಗಳನ್ನು ಕೇಳಿ ಅಂತ ಹೇಳ್ತಾ ಪ್ರಾರ್ಥಿಸುತ್ತಾ ತಮಗೆಲ್ಲರಿಗೂ ನನ್ನ ಮನಃಪೂರ್ವಕವಾದಂತಹ ನಮಸ್ಕಾರಗಳು. ವಿ ಎನ್ ಭಾಗವತ್ ಬರಬಳ್ಳಿ.